ತರಿಸಬೇಕು ಅಂತ ಹೇಳಿದ್ವಿ, ರಿಪೋರ್ಟ್ ಕೊಡಿ ಅಂತ ತಾವು ಹೇಳಿದ್ರಿ. ಅವ್ರಿಗೆ ಕೊಟ್ರಾ ಸರ್ ರಿಪೋರ್ಟ್? ಸರ್ಕಾರಿ ಜಾಗಗಳು ಕಮಿಷನರ್ ಇಲ್ಲ ಇಲ್ಲ, ಮೊನ್ನೆ ಮೇಡಮ್ ಪಿಡಿ ಅವ್ರಿಗೆ ಹೇಳಿರ್ತಾರೆ, ಅವರಿಂದ ರಿಪೋರ್ಟ್ ಕೇಳಿರ್ತಾರೆ. ಮೊನ್ನೆ 2 ಜಾಗಗಳು ಸರ್ಕಾರಿ ಜಾಗ. ಒಂದು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ, ಬಸ್ ಸ್ಟ್ಯಾಂಡ್ ಹತ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಹಿಂದ್ಗಡೆ ಇರೋ ಜಾಗನ ಖಾತೆ ಮಾಡ್ಬಿಟ್ಟವ್ರೆ ಬೇರೆಯವ್ರಿಗೆ. ಇನ್ನೊಂದು ಕಾರಂಜಿ ಕಡೆ ಅಲ್ಲೊಂದು ಮಾಡಿದ್ರೆ ಯಾವುದು ಸರ್ಕಾರಿ ಜಾಗಗಳು ನಗರಸಭೆ ಬಸ್ ಸ್ಟ್ಯಾಂಡ್ ಇದೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಹೇಳ್ದಲ್ಲ, ಆಂಜನೇಯ ಸ್ವಾಮಿ ದೇವಸ್ಥಾನ ಹಿಂದ್ಗಡೆ ಜಾಗ ಇದೆ. ಹಿಂದ್ಗಡೆ ಒಂದು ಜಾಗ ಇದೆ ಸರ್, ಬಸ್ ಸ್ಟ್ಯಾಂಡ್ ಇದೆ ಅದರ ಹಿಂಭಾಗ. ಅದರಿಂದ ಖಾತೆಗಳು ಮಾಡಿದ್ದಾರೆ. ಖಾತೆ ಮಾಡಿರೋದು ಅವ್ರು ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಡಿಸಿ ಅವರು ಅವತ್ತು ರಿಪೋರ್ಟ್ ಕೇಳಿದ್ರು. ನೋಡ್ರಿ ಅದೇನೋ ತಪ್ಪು ಖಾತೆ ಮಾಡಿದ್ರೆ ಡಿಸಿ ಅವ್ರು ಕೊಡ್ರಿ ರಿಪೋರ್ಟ್. ಖಾತೆ ಕ್ಯಾನ್ಸಲ್ ಮಾಡ್ಬೇಕೇನಪ್ಪ? ಖಾತೆ ಮಾಡ್ಬಿಟ್ಟವ್ರೆ. ವಂಶೋದಯ ಆಸ್ಪತ್ರೆಯಲ್ಲಿ 24/7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಕ್ಯಾನ್ಸಲ್ ಮಾಡ್ಬೇಕು ಆಯ್ತು, ಆಕ್ಷನ್ ತಗೊಳ್ರಿ. ಆಯ್ತು ನೋಡ್ರಿ, MLA ಅವ್ರು ಹೇಳ್ತಾವ್ರಮ್ಮ, ಅದ್ಯಾವ್ದೋ ತಪ್ಪು ಖಾತೆ ಆಗಿದೆ, ಆ ಖಾತೆ ಕ್ಯಾನ್ಸಲ್ ಮಾಡಕ್ಕೆ ನೋಡ್ಬಿಟ್ಟು ಕಮಿಷನರ್ ಆಕ್ಷನ್ ಆನ್ ಇಟ್. ಮಾಡಿಲ್ಲ ಸರ್, ಕ್ಲಿಯರ್ ಆಗಿದೆ ಸರ್. ಒಂದಾಗಿತ್ತು ಸರ್, ನನ್ನ ಅವಧಿಗೆ ಹಿಂದಿಂದ ಆಗಿದ್ದು ಗೊತ್ತಿಲ್ಲ ಸರ್, ನನ್ನ ಅವಧಿಯಲ್ಲಿ ಪ್ರೋಸೆಸ್ ಆಗಿತ್ತು ಸರ್. ಯಾವತ್ತಾಗಿದ್ರು ನೀವೇ ರೆಸ್ಪಾನ್ಸಿಬಲ್. ನೀವೇ ಸರ್, ನಮ್ಮ ಇದರಲ್ಲಿ ಏನು ಹಿಂದೆ ಏನು ಸೇಲ್ ಸರ್ಟಿಫಿಕೇಟ್ ಆಗಿ ರಿಜಿಸ್ಟರ್ ಆಗಿ ಸರ್ಫರಾಜ್ ಖಾನ್ ಸಾಹೇಬ್ ಇದ್ದಾವಾಗ ಅದು ಬುಕ್ ಅಲ್ಲಿ ಎಂಟ್ರಿ ಆಗಿ ಇದ್ದನ್ನೇ ನಮ್ಗೆ ಪ್ರೋಸೆಸ್ ಆಗಿತ್ತು ಸರ್. ಅದು ಈ ತರ ಇದಾಗಿದೆ ಅಂತ ತಾವು ಹೇಳಿದ್ಮೇಲೆ ಸ್ಟಾಪ್ ಮಾಡಿ ಕ್ಯಾನ್ಸಲ್ ಮಾಡಿ ವರದಿ ಕೊಡ್ರಿ, ನೀವು ವರದಿ ಕೊಡಿ. ಏನ್ ಸ್ಟಾಪ್ ಮಾಡಿದ್ದಾರೆ ಅಂತ ವರದಿ ಅಂತ ಹೇಳಿ ವರದಿ ಕೊಡಿ, ಆಮೇಲೆ ನಾವು ಡಿಸಿಷನ್ ತಗೋತೀವಿ. ಇಲ್ಲ, ಇವತ್ತು ಡಿಸಿ ಸಾಹೇಬ್ರು ಅವತ್ತು ಹೇಳಿದ್ರಲ್ಲ ನಿಮಗೆ ವರದಿ ಕೊಡ್ಬೇಕು ಅಂತ ಹೇಳಿದ್ರೆ ಮಾಡ್ತಾವ್ರಂತೆ ಮಂಜು, ವರದಿ ಕೊಡ್ಬೇಕು ಅಂತ ಹೇಳಿದ್ರೆ ನೋಡಪ್ಪ, ನಾನು ಇದ್ದೆಲ್ಲ ಅವತ್ತು. ವರದಿ ಕೊಟ್ರಿ, ಅದು ಕ್ಯಾನ್ಸಲ್ ಮಾಡ್ರಿ. ನೆಕ್ಸ್ಟ್ ತಗೊಳ್ರಿ, 2 ಕ್ಯಾನ್ಸಲ್ ಮಾಡ್ಬೇಕು. ಇನ್ನ ಕುಡಿಯೋ ನೀರಲ್ಲಿ ಕೋಟಿ ಆಸ್ತಿ ಅದು. ಹೌದು, ನೆಕ್ಸ್ಟ್ ತಗೊಳ್ರಿ.